ಎಲ್ಲವೂ ಅಂದುಕೊಂಡಂತಾಗಿದ್ರೆ ಪಂಚರಾಜ್ಯಗಳ ಚುನಾವಣಾ ಪೂರ್ವ ಸಮೀಕ್ಷೆಗಳ ವರದಿಯನ್ನ ನಿಮ್ಮ ಮುಂದೆ ಇಡಬೇಕಾಗಿತ್ತು 6:30 ಸಮಯದಿಂದ. ಆದ್ರೆ ಬೆಂಗಳೂರಿನಲ್ಲಿ ನಡೆದ ದುರಂತ ಈ ಚುನಾವಣೋತ್ತರ ಸಮೀಕ್ಷೆಗಳ ವರದಿಯನ್ನ ಕೆಲಕಾಲ ನಾವು ಪೋಸ್ಟ್ಪೋನ್ ಮಾಡುವ ಅನಿವಾರ್ಯತೆ ಬಂತು. ಕ್ವಿಕ್ ನಂಬರ್ಗಳನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ 4 ರಾಜ್ಯಗಳು ಹಾಗೆ 1 ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟ ಎಕ್ಸಿಟ್ ಪೋಲ್ನ ರಿಸಲ್ಟ್ ನಿಮ್ಮ ಸ್ಕ್ರೀನ್ನ ಮೇಲೆ. ಪೋಲ್ ಆಫ್ ಪೋಲ್ ಏನ್ ಹೇಳುತ್ತೆ ಅನ್ನೋದರ ಸಮಗ್ರ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಯಾರು ಆಗ್ತಾರೆ ಬಾಸ್? ಬಂಗಾಳದಲ್ಲಿ ಒಟ್ಟು 2 ಹಂತದಲ್ಲಿ 92.03% ನಷ್ಟು ವೋಟಿಂಗ್ ಆಗಿದೆ. ಅತಿ ಹೆಚ್ಚು ಪ್ರಮಾಣದ ವೋಟಿಂಗ್. ಇದು ಬಿಜೆಪಿಗೆ ಅನುಕೂಲ ಅಂತ ಹೇಳ್ತಾ ಇದೆಯಾ ಎಕ್ಸಿಟ್ ಪೋಲ್ಗಳು, ಅಥವಾ ಟಿಎಂಸಿಯೇ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದೆಯಾ? ಕೆಲವೇ ಕ್ಷಣಗಳಲ್ಲಿ ಅದರ ಚಿತ್ರಣ ನಿಮ್ಮ ಮುಂದೆ ಇಡಲಿದ್ದೇವೆ. ಪೋಲ್ ಆಫ್ ಪೋಲ್ಸ್ ಅಂದ್ರೆ 4-5 ಸಮೀಕ್ಷಾ ವರದಿಗಳನ್ನ ಕೂಡಿಸಿ ಸಿಗುವಂತಹ ನಂಬರ್ಸ್ ಏನ್ ಹೇಳ್ತಾ ಇದೆ. 4ನೇ ತಾರೀಕು ಬರಲಿರುವ ಚುನಾವಣೆ ಯಾವ ದಿಕ್ಕಿಗೆ ಫಲಿತಾಂಶವನ್ನು ತೆಗೆದುಕೊಂಡು ಹೋಗಬಹುದು ಅನ್ನೋದರ ಚಿತ್ರಣವನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ ಪಶ್ಚಿಮ ಬಂಗಾಳ ವಿಧಾನಸಭಾ ಕ್ಷೇತ್ರಕ್ಕೆ ನಡೀತಾ ಇರುವ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಎಸ್ಐಆರ್ಗೆ ಸಂಬಂಧಪಟ್ಟ ಹೈಡ್ರಾಮಾಗಳಾಗಿರಬಹುದು ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ ವಿಚಾರಕ್ಕೆ ಅಲ್ಲಿನ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಮುನಿಸಿಕೊಂಡ ವಿಚಾರ ಇರಬಹುದು. ಎಷ್ಟೆಲ್ಲ ವಿಚಾರಗಳು ಚರ್ಚೆಗೆ ಒಳಪಡಿತು. ಮೀನಿನಿಂದ ಹಿಡಿದು ಜಾಲ್ಪುರಿವರೆಗೂ, ಇನ್ಫ್ಯಾಕ್ಟ್ ಐಡೆಂಟಿಟಿಯಿಂದ ಹಿಡಿದು ಎಸ್ಐಆರ್ ವರೆಗೂ ಸಾಕಷ್ಟು ವಿಚಾರಗಳು ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಚರ್ಚೆಗೆ ಒಳಪಟ್ಟಿತ್ತು. ಮತದಾರ ಹಾಗಾದ್ರೆ ಯಾವ ಅಂಶಗಳಿಗೆ ಒತ್ತನ್ನ ನೀಡಿ ತನ್ನ ಮತವನ್ನ ಚಲಾವಣೆ ಮಾಡಿದ್ದಾನೆ, ಯಾವ ಪಕ್ಷದ ಪರವಾಗಿ ಮತದಾರರು ಒಲವನ್ನ ತೋರಿಸಿದ್ದಾರೆ, ಈ ಪೋಲ್ ಆಫ್ ಪೋಲ್ ಅದರ ನಂಬರ್ಸ್ ಅನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ತಮಿಳುನಾಡು, ಕೇರಳ, ಪುದುಚೇರಿ, ಅಸ್ಸಾಂ ಈ ರಾಜ್ಯಗಳಲ್ಲೂ ಕೂಡ ಯಾವ ರೀತಿಯಾದ ಫಲಿತಾಂಶವನ್ನ ಮತದಾರರು ಕೊಡುವ ತೀರ್ಪನ್ನ ಕೊಟ್ಟಿರಬಹುದು, ತೀರ್ಮಾನಕ್ಕೆ ಬಂದಿರಬಹುದು ಅಂದ್ರೆ ನಂಬರ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬಹುಶಃ ತಮಿಳುನಾಡಿನ ಸಂಖ್ಯೆಯನ್ನ ಕೆಳಭಾಗದಲ್ಲಿ ಗಮನಿಸ್ತಾ ಇದ್ವಿ. ಶ್ರೀಲಕ್ಷ್ಮಿ, ತಮಿಳುನಾಡಿನಲ್ಲಿ ವಿಜಯ್ ಅವರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ನಾವು ಪ್ರಾರಂಭಿಕ ಹಂತದಲ್ಲೂ ಕೂಡ ಗಮನಿಸ್ತಾ ಇದ್ವಿ. ಸದ್ಯಕ್ಕೆ ಪಶ್ಚಿಮ ಬಂಗಾಳದ ನಂಬರ್ಸ್ ನೋಡ್ತಾ ಇದೀವಿ. ಟಿಎಂಸಿ 134, ಬಿಜೆಪಿ 155 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನೋದು ಪೋಲ್ ಆಫ್ ಪೋಲ್ನ ಫಲಿತಾಂಶ. ತಮಿಳುನಾಡಿನಲ್ಲಿ ಡಿಎಂಕೆ 125, ಎಐಎಡಿಎಂಕೆ 91 ಸ್ಥಾನಗಳನ್ನ ಗೆಲ್ಲಬಹುದು. ವಿಜಯ್ ಅವರ ಪಕ್ಷ ಟಿವಿಕೆ 15 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಈ ಪೋಲ್ ಆಫ್ ಪೋಲ್ಸ್. ಎಸ್, ಇನ್ನು ಕೇರಳದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕಾರಿ. ಪಶ್ಚಿಮ ಬಂಗಾಳ, ತಮಿಳುನಾಡು ಬಹಳ ಪ್ರಾಮುಖ್ಯತೆಯನ್ನ ಪಡೆದಿದೆ. ಎರಡೂ ಕಡೆ ಪ್ರಾದೇಶಿಕ ಪಕ್ಷ ವರ್ಸಸ್ ರಾಷ್ಟ್ರೀಯ ಪಕ್ಷ ಅನ್ನುವಂತ ಪರಿಸ್ಥಿತಿ. ತಮಿಳುನಾಡಿನಲ್ಲಿ ಏನಾಗಬಹುದು ಈ ಸಾರಿ? ವಿಜಯ್ ಅಂತ ದೊಡ್ಡ ಪರಿಣಾಮ ಏನು ಬೀರ್ಲಿಕ್ಕಿಲ್ಲ ಅನ್ನುವಂಥದ್ದು ಮತ್ತೆ ಪೋಲ್ ಆಫ್ ಪೋಲ್ಸ್ ನಲ್ಲಿ ಗೊತ್ತಾಗ್ತಾ ಇದೆ. ಡಿಎಂಕೆ ಲೀಡ್ ತಗೊಳ್ಬಹುದು ಅಂತ 91 ಅಷ್ಟೇ, ಟಿವಿಕೆಗೆ 15 ಬರ್ಬೋದು, 15 ಬರ್ಬೋದು. ಡಿಎಂಕೆ ಲೀಡ್ ತಗೊಳ್ಬಹುದು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕಂದ್ರೆ ಎಐಎಡಿಎಂಕೆ ಒಡೆದು ಚೂರ್ ಚೂರಾಗಿ ಹೋಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಈ ಸಾರಿ ತಮಿಳುನಾಡಲ್ಲಿ 1971 ನಂತರ ಮೊದಲ ಬಾರಿಗೆ ಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂತ. ಹಿಂದೆಂದೂ ಕೂಡ ಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬಂದಿಲ್ಲ. ಆದ್ರೆ ಈಗ ಪೋಲ್ ಆಫ್ ಪೋಲ್ಸ್ ನಾವು ನೋಡ್ತಾ ಇದೀವಿ. ಅದು ಹೇಳ್ತಾ ಇರೋ ಪ್ರಕಾರ, ಸಮೀಕ್ಷೆಗಳು ಹೇಳ್ತಾ ಇರೋ ಪ್ರಕಾರ, ಮತದಾನೋತ್ತರ ಸಮೀಕ್ಷೆಗಳು ಹೇಳ್ತಾ ಇರೋ ಪ್ರಕಾರ ಮತ್ತೆ ಡಿಎಂಕೆ ಹಾಗೇನಾದ್ರೂ ಆದ್ರೆ ಇದು ಇತಿಹಾಸ ಆಗುತ್ತೆ. ಮತ್ತೆ ಡಿಎಂಕೆ ಅಧಿಕಾರಕ್ಕೆ ಬರಬಹುದು ಅನ್ನುವಂಥದ್ದನ್ನ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ. ಈ ಹಿಂದೆ ಎಐಎಡಿಎಂಕೆ ಒಂದ್ಸಾರಿ ಅಧಿಕಾರಕ್ಕೆ ಬಂದಿದ್ದಂಥದ್ದನ್ನ ಕಳೆದ ಒಂದು ದಶಕದಲ್ಲಿ ನಾವು ನೋಡಿದ್ವಿ. ಸೊ ಈಗ ಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂತ. ಈಚೆ ಕಡೆ ಬಿಜೆಪಿ ಎಐಎಡಿಎಂಕೆ ಜೊತೆ ಸೇರಿ ಮತ್ತೆ ವಿರೋಧ ಪಕ್ಷದಲ್ಲೇ ಕೂರ್ಬೇಕಾಗುತ್ತೆ. ಇದು ತಮಿಳುನಾಡಿನ ಒಂದು ಚಿತ್ರಣ. ಇನ್ನು ವೆಸ್ಟ್ ಬೆಂಗಾಲ್ ಅಲ್ಲಿ ಈ ಸಾರಿ ಕಳೆದ ಸಾರಿ ಮಿಸ್ ಆಗಿದ್ದಂತಹ ಚಾನ್ಸ್ ನ ಈ ಸಾರಿ ಬಿಜೆಪಿ ಪಡ್ಕೊಳ್ಳುತ್ತಾ 155 ಬರಬಹುದು ಅಂತ ವೆಸ್ಟ್ ಬೆಂಗಾಲ್ ಹೇಳ್ತಾ ಇದೆ. 4ನೇ ಬಾರಿಗೆ ಅಧಿಕಾರಕ್ಕೆ ಬರುವಂತಹ ಅವಕಾಶ ಮಮತಾ ಬ್ಯಾನರ್ಜಿಗೆ ಮಿಸ್ ಆಗಬಹುದು ಕ್ಲಿಯರ್ ಆಗಿ ಅಂತ. ಅದು ಎಸ್ಐಆರ್ ನಂತಹ ಇಶ್ಯೂ ಇರಬಹುದು ಅಥವಾ ವಲಸಿಗರು ಅಕ್ರಮ ವಲಸೆ ಬಹಳ ದೊಡ್ಡ ವಿಚಾರ ಆಗಿತ್ತು ಪಶ್ಚಿಮ ಬಂಗಾಳದಲ್ಲಿ. ಸೊ ಜನ ಎಲ್ಲೋ ಒಂದ್ ಕಡೆ ಇಂಟೆಗ್ರಿಟಿ ತೋರಿಸ್ತಾ ಇದ್ದಾರಾ ಪ್ರಜಾಪ್ರಭುತ್ವಕ್ಕೆ, ಜನ ಎಲ್ಲೊಂದ್ ಕಡೆ ನಿಯಮಗಳಿಗೆ ಬಿಗಿಯಾಗಿ ನಿಲ್ತಾ ಇದ್ದಾರಾ ಗೊತ್ತಿಲ್ಲ. ದಿಸ್ ಇಸ್ ಜಸ್ಟ್ ಪೋಲ್ ಆಫ್ ಪೋಲ್ಸ್ ಅಷ್ಟೇ. ನೆಕ್ಸ್ಟ್ ಇನ್ನು ಮೇ 4ನೇ ತಾರೀಕು ನಿಖರವಾದ ಫಲಿತಾಂಶ ಬರುತ್ತೆ. ಆವತ್ತೇನು ಅಂತ ನೋಡ್ಬೇಕಾಗತ್ತೆ. ಒಂದು ವೇಳೆ ಬಿಜೆಪಿ, ಈಗ ಪೋಲ್ ಆಫ್ ಪೋಲ್ಸ್ ನಿಜ ಆದ್ರೆ ಒಂದು ವೇಳೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬಂದ್ರೆ ಅದು ಕೂಡ ಬಹು ದೊಡ್ಡ ಇತಿಹಾಸ ಆಗತ್ತೆ. 25 ವರ್ಷ ಲೆಫ್ಟ್ ಪಾರ್ಟೀಸ್, ಆಮೇಲೆ 3 ಅವಧಿಗೆ ಟಿಎಂಸಿ, ಅದಾದ ನಂತರದಲ್ಲಿ ಈಗ ಒಂದು ರಾಷ್ಟ್ರೀಯ ಪಕ್ಷ ಅಲ್ಲಿ ಅಧಿಕಾರ
ಅಧಿಕಾರಕ್ಕೆ ಬಂದಂಗಾಗುತ್ತೆ. ನನಗೆ ಕುತೂಹಲ ಇರೋದು ಕೇರಳ ಏನಾಗುತ್ತೆ ಅನ್ನುವಂಥದ್ದು. ಅಲ್ಲಿ UDF LDF ಸರ್ಕಾರಗಳು ಇದ್ದಂತ ಸಂದರ್ಭದಲ್ಲಿ ಈ ಸಾರಿ ಏನಾಗುತ್ತೆ, ಕೇರಳದಲ್ಲೂ ಅಷ್ಟೇ ಯಾವತ್ತೂ ಕೂಡ ಇನ್ಕಂಬೆಂಟ್ ಗವರ್ಮೆಂಟ್ ಆಡಳಿತದಲ್ಲಿ ಇದ್ದಂತಹ ಸರ್ಕಾರ ವಾಪಸ್ ಅಧಿಕಾರಕ್ಕೆ ಬಂದಿಲ್ಲ. ಇದು ಕೇರಳದ ಇತಿಹಾಸ. ಕಳೆದ ಬಾರಿ ಅದು ರಿಪೀಟ್ ಆಗಿದೆ. UDF ನ ಹಿಂದಿಕ್ಕಿ LDF 2 ಬಾರಿ ಅಧಿಕಾರವನ್ನ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿರೋದ್ರಿಂದ ಈ ಹ್ಯಾಟ್ರಿಕ್ ಗೆಲುವಿಗೆ ಬ್ರೇಕ್ ಹಾಕ್ತಾರ ಮತದಾರರು ಅನ್ನೋ ಕುತೂಹಲ ಇದೆ. ನಾವು ತಮಿಳುನಾಡಿನ ನಂಬರ್ಸ್ ನೋಡ್ತಾ ಇದ್ವಿ ಶ್ರೀಲಕ್ಷ್ಮಿ. ಇನ್ ಕೇಸ್ ಈ ಚುನಾವಣೆ ನಂತರದಲ್ಲಿ ಒಂದಷ್ಟು ಹಗ್ಗಜಗ್ಗಾಟಗಳು ನಡೆದು AIADMK ವಿಜಯ್ ಅವರನ್ನ ಸೆಳೆಯುವಲ್ಲಿ ಯಶಸ್ವಿಯಾದ್ರೂ ಕೂಡ ನಾವು ಕೇವಲ ಈ ಪೋಲ್ ಆಫ್ ಪೋಲ್ ನ ಆಧಾರದ ಮೇಲೆ ಮಾತಾಡ್ತಿದ್ದೀವಿ. 91+15 ಅಂದ್ರೂ ಕೂಡ 106 ಅಲ್ಲಿ ಕ್ಲಿಯರ್ ಮೆಜಾರಿಟಿ ಬರಬೇಕು ಅಂತಂದ್ರೆ 118 ಆಗಬೇಕು ತಮಿಳುನಾಡಿನಲ್ಲಿ. ಅಲ್ಲಿ ತಲುಪೋದಿಲ್ಲ ಅಂತ ಹೇಳಿ ಈ ಪೋಲ್ ಆಫ್ ಪೋಲ್ಸ್ ಪ್ರಕಾರ ಕ್ಲಿಯರ್ ಸಿಂಪಲ್ ಮೆಜಾರಿಟಿ ಏನಿದೆ ಅದನ್ನ ದಾಟ್ಕೊಂಡು DMK ಮುಂದುವರಿತಾ ಇದೆ. ಅಲ್ಲಿಗೆ ಈ ಆಡಳಿತ ವಿರೋಧಿ ಅಲೆ ಅನ್ನೋದು ಸುನಾಮಿ ರೂಪದಲ್ಲಿ ಏನ್ ತಟ್ಟಿಲ್ವಾ ತಮಿಳುನಾಡಿನಲ್ಲಿ ಅನ್ನೋ ಸಹಜ ಕುತೂಹಲ. ಇನ್ನು ಪಶ್ಚಿಮ ಬಂಗಾಳ ಆಡಳಿತ ವಿರೋಧಿ ಅಲೆ ಅಷ್ಟೇ ಅಲ್ಲ, ಅಲ್ಲಿ AIADMK ಜನ ಚೂಸ್ ಮಾಡ್ತಾ ಇದ್ದಿದ್ದು DMK ಬಿಟ್ರೆ AIADMK ಬಿಟ್ರೆ DMK. ಆದ್ರೆ ಈ ಸಾರಿ AIADMK ಆಫ್ಟರ್ ಜಯಲಲಿತಾ ಅದು ಪೀಸ್ ಆಗಿ ಹೋಗಿರ್ತಕ್ಕಂಥದ್ದು, ಚೂರಾಗಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ DMK ಒಂದು ಸ್ಟೆಬಿಲಿಟಿನ ಕೊಡ್ತಾ ಇದೆ. ಮತ್ತೆ ನಿಮ್ಗೆ ನೆನಪಿರ್ಬೋದು, ಅಲ್ಲಿ ಆಫರ್ಗಳು ಕೊಟ್ಟಿರೋದು ನೋಡ್ಬಿಟ್ರೆ ಬಂಗಾರದ ಮೂಗುತಿ ಅಂತೆ, ಬೆಳ್ಳಿ ಅಂತೆ, ಅದು ಏನೇನಿಲ್ಲ ಏನುಂಟು ಅನ್ನೋ ಪರಿಸ್ಥಿತಿ ತಮಿಳುನಾಡಿನಲ್ಲಿ. ಅದೇನೇ ಇದ್ರೂ ಕೂಡ ಒಂದು ಸ್ಟೇಬಲ್ ಗವರ್ಮೆಂಟ್ ಬೇಕು ಅಂತ ಜನ ಏನಾದ್ರು ಬಯಸ್ತಾ ಇದಾರ. ಜಯಲಲಿತಾ ಇದ್ದಾಗ ದರ್ ವಾಸ್ ಲೀಡರ್ಶಿಪ್ AIADMK ನಲ್ಲಿ. ಈಗ ಈ ಕಡೆ DMK ನಲ್ಲಿ ಆ ಥರದ ಒಂದು ಲೀಡರ್ಶಿಪ್ ಇದೆ, ಆದ್ರೆ AIADMK ನಲ್ಲಿ ಆ ಥರದ ಲೀಡರ್ಶಿಪ್ ಕಾಣ್ತಾ ಇಲ್ಲ. ಬಟ್ ಪಳನಿಸ್ವಾಮಿ ಅಂದ್ರೆ EPS OPS ಅನ್ನೋ ರೀತಿಯಲ್ಲಿ ಏನು ಜಟಾಪಟಿ ನಡೀತಾ ಇತ್ತು, ವೆರಿ ಸ್ಮಾರ್ಟ್ಲಿ ಅದನ್ನ ಮ್ಯಾನೇಜ್ ಮಾಡೋಕೆ ಶಶಿಕಲಾ ಅವ್ರನ್ನ ಹಾಗೆ OPS ಅವ್ರನ್ನ ಮ್ಯಾನೇಜ್ ಮಾಡಿ ಮತ್ತೊಮ್ಮೆ ಪಕ್ಷ ಬಲವರ್ಧನೆಗೆ ಶ್ರಮವನ್ನ EPS ಅವರು ವಹಿಸಿದ್ರು ಅನ್ನೋದಿತ್ತು. ಅದರ ಜೊತೆಗೆ ಇತ್ತೀಚೆಗೆ ಈ ವಿಜಯ್ ಅವರ ಫ್ಯಾಕ್ಟರ್ ಬಹುಶಃ DMKಯ ಓಟ್ಗಳನ್ನ ಕಟ್ ಮಾಡಬಹುದು ಅನ್ನೋ ರೀತಿಯ ಸೂಚನೆಗಳು ಚರ್ಚೆಗಳು ಕೂಡ ನಡೀತಾ ಇತ್ತು. ಹೀಗಾಗಿ ಏನಾಗುತ್ತೆ ಅನ್ನೋದು ನಾವು ಮೇಲ್ 4ನೇ ತಾರೀಕೇನೆ ಕರೆಕ್ಟ್ ಆಗಿ ನೋಡಬೇಕು. ಪೋಲ್ ಆಫ್ ಪೋಲ್ ನ ನಂಬರ್ಸ್ ಅನ್ನ ಗಮನಿಸ್ತಾ ಇದ್ರಿ. ಯಾವ್ಯಾವ ಈ ಸಮೀಕ್ಷಾ ಸಂಸ್ಥೆಗಳು ಯಾವ ನಂಬರ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳಿ ಕ್ವಿಕ್ಲಿ. ಪಿಮಾರ್ಕ್ ಸಂಸ್ಥೆ ಪಶ್ಚಿಮ ಬಂಗಾಳದ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಪಿಮಾರ್ಕ್ ಪ್ರಕಾರ TMC 134 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಂಪಾದಿಸಿದ್ರೆ ಬಿಜೆಪಿ 155 ಅಂತ ಹೇಳ್ತಾ ಇದೆ. ಹಾಗೆ ಕಾಂಗ್ರೆಸ್ ಪಕ್ಷ 5 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಂಪಾದಿಸಿದ್ರೆ ಇತರರು 2 ರಿಂದ 6 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನೋದು ಪಿಮಾರ್ಕ್ ಸಂಸ್ಥೆಯ ಚುನಾವಣೋತ್ತರ ಸಮೀಕ್ಷೆಯ ನಂಬರ್ಸ್ ನಾವಲ್ಲಿ ಗಮನಿಸ್ತಾ ಇದ್ವಿ. ಮ್ಯಾಟ್ರಿಕ್ಸ್ ನ ನೋಡೋದಾದ್ರೆ 125ರಿಂದ 140 TMC ಬರಬಹುದು ಅಂತ. TMC 155 ಕ್ರಾಸ್ ಆಗಬಹುದು ಅಂತ ಅವರು ಹೇಳ್ತಾ ಇಲ್ಲ. ನೆಕ್ ಟು ನೆಕ್ ಮ್ಯಾಟ್ರಿಕ್ಸ್ ಹೇಳ್ತಾ ಇರೋದೇನು ಅಂದ್ರೆ ಫೋಟೋ ಫ್ಲಾಶ್ ಆಗಬಹುದು, ಫೋಟೋ ಫಿನಿಶ್ ಆಗಬಹುದು ಇಬ್ಬರ ನಡುವೆ ಅಂತ. 146 ಬಿಜೆಪಿಗೆ ಎಡ್ಜ್ ಕೊಡ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಮ್ಯಾಟ್ರಿಕ್ಸ್ ಕೂಡ. ಇನ್ನು ಚಾಣಕ್ಯ ಬಹಳ ಕುತೂಹಲ, ಲಾಸ್ಟ್ ಟೈಮ್ ಕೂಡ ಬಹಳ ಕುತೂಹಲಕಾರಿ ಆಗಿತ್ತು. ಈ ಸಾರಿ 130ರಿಂದ 140 ಅಂತ ಹೇಳ್ತಾ ಇದೆ ಚಾಣಕ್ಯ TMCಗೆ. ಬಿಜೆಪಿಗೆ 150ರಿಂದ 160 ಅಂತ ಹೇಳ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ, ಕಾದು ನೋಡ್ಬೇಕು. 148 ಅಲ್ಲಿ ಈ ಬಹುಮತವನ್ನ ಪಡ್ಕೊಳ್ಳಿಕ್ಕೆ ಬೇಕಾಗಿರುವ ನಂಬರ್. ಬಹುತೇಕ TMC ಕೂಡ ಹತ್ರದಲ್ಲೇ ಕಾಣ್ತಾ ಇದೆ. ಇಟ್ಸ್ ನಾಟ್ ಲೈಕ್ ತುಂಬಾ ಹಿಂದೆ ಸರಿದು ಬಿಟ್ಟಿದೆ TMC ಅಂತ ಹೇಳಿ. ನೆಕ್ ಟು ನೆಕ್ ಕಾಂಪಿಟೇಷನ್ ಅನ್ನೋ ಹಂತದಲ್ಲಿ ಮತದಾರರು ವೋಟ್ ಹಾಕಿರಬಹುದು ಅಂತ ಹೇಳಿ. ಬಟ್ ನೋ ಡೌಟ್ ಬಿಜೆಪಿಯ ಕಳೆದ 2-3 ಚುನಾವಣೆಗಳ ಸಂದರ್ಭದಲ್ಲಿ ಅಂದ್ರೆ 10-15 ವರ್ಷಗಳ ಸಂದರ್ಭದಲ್ಲಿ ನಡೆದಿರತಕ್ಕಂತ ಗ್ರೌಂಡ್ ವರ್ಕ್ ಬಹುಶಃ ಅದು ಮತದಾರರನ್ನ ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿ ಆಗಿರಬಹುದಾ. ಸದ್ಯಕ್ಕೆ ಸಿಗ್ತಾ ಇರುವ ಈ ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶ ಆ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಚಾಣಕ್ಯ ಕೂಡ 130ರಿಂದ 140 ಸ್ಥಾನಕ್ಕೆ TMC ತೃಪ್ತಿಯನ್ನ ಪಡ್ಕೊಳ್ಬಹುದು. 150ರಿಂದ 160 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಬಹುದು ಅಂತ ಹೇಳ್ತಾ ಇದೆ. ಸಹಜವಾಗಿ ಇದಿನ್ ಕೇಸ್ ಏನಾದ್ರೂ ಇದೇ ರೀತಿಯ ಫಲಿತಾಂಶಗಳು ಬಂದ್ಬಿಟ್ರೆ ದೊಡ್ಡ ಹಂಗಾಮ ಆಗುತ್ತೆ. ವಿರೋಧ ಪಕ್ಷಗಳಂತೂ ಕಾಯ್ಕೊಂಡು ಕೂತಿವೆ. SIR ವಿಚಾರಕ್ಕೆ ಇರಬಹುದು ಅಥವಾ ಕೇಂದ್ರದಿಂದ ಈ ರಕ್ಷಣಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ ವಿಚಾರ ಇರಬಹುದು. ಒಂದ್ ರೀತಿಯಲ್ಲಿ ಈಗ ಹೈಜಾಕ್ ಮಾಡಿ ಚುನಾವಣೆಯನ್ನ ನಡೆಸಿಬಿಡ್ತು ಕೇಂದ್ರ ಸರ್ಕಾರ ಅನ್ನೋ ಆರೋಪಗಳು ಕೂಡ ಫ್ಲೋಟ್ ಆದ್ರೆ ಆಶ್ಚರ್ಯ ಇಲ್ಲ. ಆದ್ರೆ ಸದ್ಯಕ್ಕೆ ಈ ಎಕ್ಸಿಟ್ ಪೋಲ್ಗಳು ಹೇಳ್ತಿರೋದು ಹೇಗೆ, ಪಶ್ಚಿಮ ಬಂಗಾಳದಲ್ಲಿ ಪೋಲ್ ಆಫ್ ಪೋಲ್ಸ್ ಮತ್ತೊಮ್ಮೆ ಹೇಳ್ಬಿಡ್ತೀವಿ 134 ಸ್ಥಾನಗಳಿಗೆ TMC ಲಿಮಿಟ್ ಆಗುತ್ತೆ ಅನ್ನೋದು ಪೋಲ್ ಆಫ್ ಪೋಲ್ ನ ಒಂದು ಪ್ರಿಡಿಕ್ಷನ್. ಹಾಗೆ 155 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಬಹುದು. 148 ಈ ಕ್ಲಿಯರ್ ಸಿಂಪಲ್ ಮೆಜಾರಿಟಿ ನಂಬರ್, ಅದನ್ನ ದಾಟ್ಕೊಂಡು ಇನ್ನೂ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಂಪಾದಿಸಬಹುದು ಅಂತ. ಬಟ್ ಬಹಳ ಕುತೂಹಲ ಇರೋದು ಫೇಸ್ 1 ನಲ್ಲಿ ಏನ್ ನಡೀತು, ಬಹುತೇಕ ಉತ್ತರ ಪಶ್ಚಿಮ ಬಂಗಾಳದ ಭಾಗ, ಅಲ್ಲಿ 100+ ಸೀಟ್ಗಳ ವಿಶ್ವಾಸ ಬಿಜೆಪಿಗಿತ್ತು. ಇವತ್ತೇನು ವೋಟಿಂಗ್ ನಡೆದಿದೆ, 2ನೇ ಹಂತದ ಮತದಾನ, ಅಲ್ಲಿ ಬಹುತೇಕ ಈ TMC ಪಕ್ಷದ ಟ್ರೆಡಿಷನಲ್ ವೋಟರ್ಸ್ ಇದ್ದಂತಹ ಜಾಗ, ಇಲ್ಲೂ ಕೂಡ ಕಮಾಲ್ ಮಾಡ್ಬಿಟ್ಟಿದ್ಯಾ ಬಿಜೆಪಿ, ಕಾದ್ ನೋಡ್ಬೇಕಾಗಿದೆ. ಇದೇ ಫಲಿತಾಂಶ ಜಸ್ಟ್ ಆಡ್ ಅಂಟು
91%, 91% ಆಗಿದೆ. ಸೆಕೆಂಡ್ ಫೇಸ್ ಮುಗಿಯೋಷ್ಟೊತ್ತಿಗೆ, ನಾವು ಪೋಲ್ ಆಫ್ ಪೋಲ್ಸ್ ಶುರು ಮಾಡೋಷ್ಟೊತ್ತಿಗೆ 6 ಗಂಟೆ ಅಷ್ಟೊತ್ತಿಗೆ 91% ಆಗಿದೆ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್. ಹಾಗಾಗಿ ಅದು ಕೂಡ ಐತಿಹಾಸಿಕವೇ. 91% ವೋಟಿಂಗ್ ಪರ್ಸೆಂಟೇಜ್ ಅಂತಂದ್ರೆ ಅದು ಹಿಂದೆಂದೂ ಕಂಡು ಕೇಳರಿದ ಒಂದು ವೋಟಿಂಗ್ ಪರ್ಸೆಂಟೇಜ್. ಹಾಗಾಗಿ ಏನ್ ಬೇಕಾದ್ರೂ ಆಗಬಹುದು. ಫೋಟೋ ಫಿನಿಶ್ ಅಂತೀವಲ್ಲ, ಹಾಗಾಗಿ ಒಂದೆರಡು ಕ್ಷೇತ್ರಗಳ ಸೋಲು ಗೆಲುವು ಕೂಡ ಎರಡೂ ಪಕ್ಷಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮ್ಯಾಟರ್ ಆಗುತ್ತೆ ಅನ್ನುವಂಥದ್ದು ಈ ಸಾರಿಯ ಪಶ್ಚಿಮ ಬಂಗಾಳದ ಚಿತ್ರಣ. ಇದೊಂದು ವಿಷಯ